ಪ್ರೆಸೆಂಟ್ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ತಮ್ಮ ಆಪ್ತರಿಗೆ 5 ಲಕ್ಷದ ಅನುದಾನ ಕೊಟ್ಟು ಒಂದು ರೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಟ್ ರೋಡ್ ಮಾಡಿಲ್ಲ, ಅವರು ಸುಮ್ಮನೆ ಹೆಸರಿಗೆ ಮಾಡಿದ್ದಾರೆ. ಅವರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ರಸ್ತೆ ಒಂದು ನಿರ್ಮಾಣವಾಗಿದೆ. ಕೇವಲ 5 ಫೀಟ್ ಅಗಲದಲ್ಲಿ ನಿರ್ಮಾಣವಾದ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಿಂದ ನಿರ್ಮಾಣವಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಂದ ಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಕಾಡನಾಳ ಗ್ರಾಮದಲ್ಲಿ. ಈ ರಸ್ತೆ ಒಮ್ಮೆ ನೋಡಿ, ಸಿಸಿ ರಸ್ತೆಯು ಗಲ್ಲಿಯಂತೆ ಕಾಣುತ್ತಿದೆ. ಸುಮಾರು 5 ಲಕ್ಷ ಬಜೆಟ್ನಿಂದ ಗುತ್ತಿಗೆದಾರ ವಿಶಾಲ್ ಸಿಸಿ ರಸ್ತೆಯ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಸಿಸಿ ರಸ್ತೆ ನಿರ್ಮಾಣ ಮಾಡಿರುವ ಗುತ್ತಿಗೆದಾರ ವಿಶಾಲ್ ಮೇಲೆ ಕಲಬುರಗಿ ಜಿಲ್ಲೆಯ ಜೆಡಿಎಸ್ ಪಕ್ಷದ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷೆ ರಾಜ್ ಪಟೇಲ್ ಆರೋಪ ಮಾಡಿದ್ದಾರೆ. ಪ್ರೆಸೆಂಟ್ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ತಮ್ಮ ಆಪ್ತರಿಗೆ 5 ಲಕ್ಷದ ಒಂದು ಅನುದಾನ ಕೊಟ್ಟು ಒಂದು ರೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಟ್ ರೋಡ್ ಮಾಡಿಲ್ಲ, ಅವರು ಸುಮ್ಮನೆ ಹೆಸರಿಗೆ ಮಾಡಿದ್ದಾರೆ. ಅವರು ಏನು 1 ಲಕ್ಷ ರೂಪಾಯಿ ಕೆಲಸ ಮಾಡಿ ಉಳುಕಿದೆಲ್ಲ ತಿಂದುಬಿಟ್ಟಿದ್ದಾರೆ. ಅವರು ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ರೋಡ್ ಮತ್ತೊಂದು ಸಲ ಆಗಬೇಕು, ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿದ್ರೆ ಆಗ್ತದೆ, ಇದು ಇಲ್ಲಾಂದರೆ ಆಗಲ್ಲ. ಯಾಕಂದರೆ ಇದು ಕೆಲಸ ಮಾಡಲಾಗ್ಯಾರ. ಅವರು ಖಾಲಿ ದುಡ್ಡು ಗಳಿಸ್ಕೊಂಡು ಕೂಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಬಿಟ್ಟು ಏನಿಲ್ಲ. ಅವ್ರು ಆಪ್ತರು. ಇದು ಟೋಟಲ್ ರೋಡ ಒಂದು 50 ಮೀಟ್ರ್ ಭೀ ಇಲ್ಲ. ಬಜೆಟ್ 5 ಲಕ್ಷ ರೂಪಾಯಿ ಇದೆ. 5 ಲಕ್ಷ ರೂಪಾಯಿ ಕೆಲಸ ಆಗಿಲ್ಲ ಇಲ್ಲಿ. 5 ರೂಪಾಯಿದು ಕೆಲಸ ಆಗಿಲ್ಲ ಇಲ್ಲಿ. ಏನು ಮಾಡ್ತಾ ಇದ್ದಾರೆ ಅವರು? ಖಾಲಿ ತಮ್ಮ ಆಪ್ತರಿಗೆ ಕೊಡ್ತಾ ಇದ್ದಾರೆ ಅವರು. ಮತ್ತು ಅದಕ್ಕೆ ಬಿಟ್ಟು ಮತ್ತೆ ಯಾರಿಗೆ ಕೊಡ್ತಾ ಇಲ್ಲ ಇವರು. ಏನಿದೆ ಕೆಲಸ ಅಂದರೆ ಕೆಲಸ ಮಾಡ್ತಾ ಇದ್ದೇವೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಅಭಿವೃದ್ಧಿನೇ ಮಾಡ್ತಾ ಇಲ್ಲ ಇವರು. ತಮ್ಮ ಜೇಬದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು. ಅದು ಪೂರಾ ಕಲ್ಲು ಹೊರಗೆ ಬರ್ತಾ ಇದ್ದಾರೆ, ಹೊಡಿಂದು ಕಿತ್ತರು ಬರ್ತಾ ಇದೆ. ಆ ನಮ್ಮನ್ನ ಮಾಡಿ 3 ತಿಂಗಳಾಗಿಲ್ಲ. ಇವರು ಕೆಲಸ ಮಾಡಿ 3 ತಿಂಗಳಾಗಿಲ್ಲ. ಬಜೆಟ್ ಎತ್ಕೋ ಸಲಕ್ಕೆ ಮಾಡಿದ್ದಾರೆ. ಮತ್ತೇನಿಲ್ಲ. ಇದು ಬಜೆಟ್ ಕ್ಯಾನ್ಸಲ್ ಆಗಬೇಕು, ಮತ್ತೊಂದು ಸಲ ರಿಪೀಟ್ ಆಗಬೇಕು. ಇದು ಬೇರೆ ಕಾಮಗಾರಿ ತಂದು ಇಲ್ಲಿ ದುಡ್ಡು ಹಾಕಿದ್ದಾರೆ. ಇದು ಬಸ್ ಸ್ಟ್ಯಾಂಡ್ ಇತ್ತು. ಬಸ್ ಸ್ಟ್ಯಾಂಡಿಂದು ಇದು ಮಾಡಿದ್ರು ಅವರು. ಬಸ್ ಸ್ಟ್ಯಾಂಡ್ ಕ್ಯಾನ್ಸಲ್ ಮಾಡಿ ಇದು ರೋಡಿನ ಕೆಲಸ ಮಾಡಿದಾರೆ ಅವರು. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಅದು ರೋಡಿನ ಮಾಡ್ಯಾರ ಅಂದರೆ ಅವ್ರು ಆಪ್ತರು ಸೆಲೆಕ್ಟ್ ಮಾಡ್ಯಾರ ಅವರು. ಮತ್ತು ಅದಕ್ಕೆ ಬಿಟ್ಟು ಏನಿಲ್ಲ. ಅವ್ರು ಆಪ್ತರು ಸೆಲೆಕ್ಟ್ ಬಜೆಟ್ ಪಾಸ್ ಆಗ್ಬೇಕಂತ ಇದು ಅವ್ರು ಎಲ್ಲಿ ಬೇಕಾದಂಗೆ ಮನ್ಸಿಗೆ ಬಂದಾಗ ಹಾಕೊಂಡು ಕೂತಾರೆ ಇವ್ರು. ರೋಡ್ ಅವರು ಮನ್ಸಿಗೆ ಹಾಕಿರಲಿಲ್ಲ. ಹಾಕಿದ್ರೆ ಪೂರ ಹಾಕೋದಿತ್ತು. ಎಲ್ಲಿ ತನಕ ಹಾಕೋದಿತ್ತು. 5 ಲಕ್ಷ ರೂಪಾಯಿ ಕೆಲಸ ಇದೆ. ಇದು ನೀವೇ ಗಮನ ಮಾಡಿ. 5 ಲಕ್ಷ ರೂಪಾಯಿ ಕೆಲಸ ಇಲ್ಲ. ಲಾಖ ರೂಪಾಯಿ ಭೀ ಖರ್ಚಾಗಿಲ್ಲ. ಇದಕ್ಕೆ ಅಗಲ 5 ಫೀಟ್ ಇದೆ, ಉದ್ದ 50 ಮೀಟ್ರ್ ಇದೆ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಅಂದರೆ ಇದೇ ನಮೂನ ಮಾಡ್ತಾ ಇದ್ದಾರೆ. ಇವ್ರಿಗೆ ಬಯಲು ಮಾಡೋದು ಯಾರು ಭೀ ಆಗಲ್ಲ ಅಂತ ಇವ್ರು ಮಾಡ್ತಾ ಇದ್ದಾರೆ ಕೆಲಸಗಳು. ಇವತ್ತಿನಿಂದ ಇವ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅದು ನಾವು ಬಯಲು ಮಾಡ್ತೇವೆ. ಅಲ್ಲಂ ಪ್ರಭು ಅವರು ಏನೇನು ಮಾಡ್ತಾ ಇದ್ದಾರೆ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಗಮನ ಇರಬೇಕು. ಯಾಕಂದರೆ ಇವರು 5 ಲಕ್ಷ ರೂಪಾಯಿ ಅವ್ರದ್ದಿಲ್ಲ, ಜನರ ರೊಕ್ಕ ಇದೆ. ಇದು ಅವ್ರದ್ದಿಲ್ಲ, ರೈತರದಿದೆ, ಎಲ್ಲರದಿದೆ. ಇದು ಇವ್ರೇನು ಮಾಡ್ತಾ ಇದ್ದಾರೆ? ತಮ್ಮ ಗಳಿಕೆ ಸಲಕ್ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಬಟ್ ಮತ್ತೇನಿಲ್ಲ. ಒಟ್ಟಾರೆಯಾಗಿ ಅದೇನೇ ಇರ್ಲಿ, ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಾಡನಾಳ್ ಗ್ರಾಮದ ಸರ್ಕಾರಿ ಶಾಲೆ ಮುಂದೆ ನಿರ್ಮಾಣ ಮಾಡಿರುವ ಸಿಸಿ ರಸ್ತೆಯು ಅವೈಜ್ಞಾನಿಕವಾಗಿ ಹಾಗೂ ಕಳಪೆ ಮಟ್ಟದಲ್ಲಿ ನಿರ್ಮಾಣವಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಈಗಲಾದರೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುತ್ತಾರಾ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ಸಂಗಮೇಶ್ ಸರಡಗಿ, ಕಲಬುರಗಿ.